ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ದಕ್ಷಿಣಾಮೂರ್ತಿ ದೇವಾಲಯದಲ್ಲಿ ನವೆಂಬರ್ 13ನೇ ಗುರುವಾರ ಕಾರ್ತಿಕ ದೀಪೋತ್ಸವ. ಸುದ್ದಿಯ ವಿವರ. ಕೋಲಾರ ನಗರದ ಕೋಲಾರ ಮುಳ್ಬಾಗ್ಲು ರಸ್ತೆಯ ಕೋಲಾರಮ್ಮ ಕೆರೆ, ಅಮಾನಿ ಕೆರೆ ಕಟ್ಟೆಯ ಮೇಲಿರುವ ಶ್ರೀ ಗಣಪತಿ, ಶ್ರೀ ಪರಶುರಾಮ ಹಾಗೂ ಶ್ರೀ ದಕ್ಷಿಣಾಮೂರ್ತಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ 13ನೇ ನವೆಂಬರ್ ತಾರೀಕು ಕಡೆ ಗುರುವಾರ ಸಂಜೆ 5:30 ಗಂಟೆಗೆ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ. 23ನೇ ಅಕ್ಟೋಬರ್ ಮೊದಲನೇ ಗುರುವಾರ ಆರಂಭಗೊಂಡ ಪೂಜಾ ಕೈಂಕರ್ಯಗಳು 2ನೇ ಗುರುವಾರದಿಂದ 4ನೇ ಗುರುವಾರ ಸಂಜೆ ರಾತ್ರಿ 10 ಗಂಟೆಯ ತನಕ, ಪ್ರತಿವಾರ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯ ತನಕ ಗಣಪತಿ ಪೂಜೆ, ಪಂಚಾಮೃತ ಅಭಿಷೇಕ, ವಿಶೇಷ ರುದ್ರಾಭಿಷೇಕ, ಹೂವಿನ ಅಲಂಕಾರ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತದೆ ಎಂದು ಶ್ರೀ ಕೋಲಾರಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಕೋಲಾರ ಜಿಲ್ಲಾ ಅರ್ಚಕರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ಸೋಮಶೇಖರ್ ದೀಕ್ಷಿತ್ ಅವರ ಮಗನಾದ ಶ್ರೀ ಕಾರ್ತಿಕ್ ದೀಕ್ಷಿತ್ ರವರು ತಿಳಿಸಿದ್ದಾರೆ. ಭಕ್ತಾದಿಗಳಿಗೆ ವಿಶೇಷ ಸೂಚನೆ. ಭಕ್ತಾದಿಗಳು ಈ 4 ಗುರುವಾರಗಳು ಅಭಿಷೇಕ, ರುದ್ರಾಭಿಷೇಕ ಮತ್ತು ಹೂವಿನ ಅಲಂಕಾರ ಮಾಡಿಸುವವರು ಮುಂಚಿತವಾಗಿ ಅರ್ಚಕರಿಗೆ ತಿಳಿಸತಕ್ಕದ್ದು. ವರದಿ ಪರ್ವೀಜ್ ಅಹಮದ್. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಶುರಾಮ ಸ್ವಾಮಿ ಮತ್ತು ಗುರು ದಕ್ಷಿಣಾಮೂರ್ತಿ ಶತಶೃಂಗ ಸಮೀಪೆ ಪರಶುರಾಮ ಕ್ಷೇತ್ರೆ ದಂಡಕಾರುಣ್ಯೆ ಕೋಲಾಹಲಪುರಾಧೀಶ್ವರಿ ಶ್ರೀ ಕೋಲಾರಮ್ಮನವರನ್ನ ಪ್ರತಿಷ್ಠಾಪನೆ ಮಾಡಿರುವಂಥ ಪರಶುರಾಮ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸ ಪ್ರಯುಕ್ತ ಶ್ರೀ ಗುರು ದಕ್ಷಿಣಾಮೂರ್ತಿ ಸ್ವಾಮಿ ದೇವಸ್ಥಾನದಲ್ಲಿ 4 ಗುರುವಾರ ವಿಶೇಷ ಪೂಜೆ ಇರುತ್ತೆ. ಸ್ವಾಮಿಗೆ ವಿಶೇಷವಾಗಿ ಸ್ವಾಮಿಗೆ ಬೆಳಗಿನ ಜಾವ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಸಹಸ್ರನಾಮಾರ್ಚನೆ ಮತ್ತು ವಿಶೇಷವಾಗಿ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಇರ್ತದೆ. ಮತ್ತು 4ನೇ ಗುರುವಾರ ಶ್ರೀ ಗುರು ದಕ್ಷಿಣಾಮೂರ್ತಿಯವರಿಗೆ 13ನೇ ತಾರೀಕು ಅಖಂಡ ದೀಪೋತ್ಸವ ಸ್ವಾಮಿಗೆ ವಿಶೇಷವಾಗಿರುತ್ತದೆ. ಆ ದಿನ ಸಂಜೆ 5:30ಕ್ಕೆ ಸ್ವಾಮಿಗೆ ದೀಪೋತ್ಸವ ಇಲ್ಲಿ ಸ್ವಾಮಿಗೆ ನೆರವೇರುತ್ತದೆ. ಭಕ್ತಾದಿಗಳು ದೀಪ ಆರಾಧನೆ ಮಾಡೋದ್ರಿಂದ ಅವರ ಕಷ್ಟಗಳನ್ನು ಸ್ವಾಮಿ ಪರಿಹಾರ ಮಾಡ್ತಾನೆ. ಯಾವುದೇ ಒಂದು ದೋಷ ಇರಲಿ, ಕುಜದೋಷ, ಸರ್ಪದೋಷ, ರಾಹುದೋಷ, ಯಾವುದೇ ದೋಷ ಇರಲಿ, ಸ್ವಾಮಿಗೆ ದೀಪ ಹಚ್ಚೋದ್ರಿಂದ ಸ್ವಾಮಿಗೆ ಪರಿಹಾರ ಮಾಡಿಕೊಡ್ತಾನೆ. ಈ ಸ್ವಾಮಿ ದೀಪೋತ್ಸವ ಆರಾಧನೆ ಮಾಡೋದ್ರಿಂದ ಭಕ್ತಾದಿಗಳ ಅನಾರೋಗ್ಯ ಸಮಸ್ಯೆ ಇರಲಿ, ಮದುವೆ ಆಗಿಲ್ದಿರೋರು ಮತ್ತು ಮಕ್ಕಳಿಲ್ದಿರೋರು ಸ್ವಾಮಿ ಹತ್ರ ಆ ದಿನ ದೀಪೋತ್ಸವವನ್ನು ಆ ದಿನ ದೀಪ ಹಚ್ಚಿದ್ರೆ ಸ್ವಾಮಿಗೆ ಇಷ್ಟಾರ್ಥ ಏನಿದ್ರೂ ಸ್ವಾಮಿ ನೆರವೇರಿಸ್ಕೊಡ್ತಾರೆ ಅಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸೋಮಶೇಖರ್ ದೀಕ್ಷಿತ್ ಅವರ ಮಗ ಕಾರ್ತಿಕ್ ದೀಕ್ಷಿತರು ಹೇಳ್ತಾ ಇದ್ದಾರೆ. ಪ್ರತಿ ಗುರುವಾರ ಪೂಜೆ, ವಿಶೇಷ ಪೂಜೆ ಇರ್ತದೆ. ಹೌದು, ಸ್ವಾಮಿಗೆ ಕಾರ್ತಿಕ ಮಾಸ ಪ್ರಯುಕ್ತ 4 ಗುರುವಾರ ವಿಶೇಷ ಪೂಜೆ ಇರುತ್ತೆ. ಸ್ವಾಮಿಗೆ ಬೆಳಗಿನ ಜಾವ ಪಂಚಾಮೃತಾಭಿಷೇಕ, ವಿಶೇಷವಾಗಿ ರುದ್ರಾಭಿಷೇಕ ಸ್ವಾಮಿಗೆ ಮತ್ತು ವಿಶೇಷವಾಗಿ ಹೂವಿನ ಅಲಂಕಾರ ಇರುತ್ತೆ. ಸ್ವಾಮಿಗೆ 4 ಗುರುವಾರನೂ ಇರುತ್ತೆ. ಮತ್ತು 4ನೇ ಗುರುವಾರ 13ನೇ ತಾರೀಕು ಸಂಜೆ 5:30ಕ್ಕೆ ಸ್ವಾಮಿಗೆ ದೀಪೋತ್ಸವ ಇರುತ್ತೆ. ಹೌದು, ಎಷ್ಟು ಭಕ್ತಾದಿಗಳು ಸೇರ್ಬೋದು? ಅವರು ಸುಮಾರು 1000 ಭಕ್ತಾದಿಗಳು ಸೇರ್ತಾರೆ ಅಂತ ಒಂದು ನಿರೀಕ್ಷೆ ಇದೆ. ಆಮೇಲೆ ಏನು ಅನ್ನದಾಸೋಹ, ಅನ್ನದಾನ ಇರುತ್ತೆ ಸ್ವಾಮಿಗೆ. ಹೌದು, ಅನ್ನದಾನ ಇರುತ್ತೆ. ದಕ್ಷಿಣಾಮೂರ್ತಿಯವರಿಗೆ ಅನ್ನದಾನ ಮಾಡಿಸ್ತಾರೆ ಸ್ವಾಮಿಗೆ. ವಿಶೇಷವಾಗಿ ದೀಪ ಹಚ್ಚೋರು ತುಪ್ಪ, ಎಣ್ಣೆ ಸ್ವಾಮಿಗೆ ಮುಂಚಿತವಾಗಿ ದೀಪಕ್ಕೆ ಅಖಂಡಕ್ಕೆ ಸ್ವಾಮಿಗೆ ತಗೊಂಬಂದು ಕೊಡ್ತಾರೆ. ಭಕ್ತಾದಿಗಳು ತಂದು ಅವ್ರ ಇಚ್ಛೆ ತಗೋಬೋದು. ಹೌದು, ಎಣ್ಣೆ, ದೀಪ ಏನಾದರೂ ಅವ್ರೇನಿದ್ರು ಸ್ವಾಮಿ ನೆರವೇರಿಸ್ಕೊಡ್ತಾನೆ. ಆ ದೀಪ ಹಚ್ಚೋದ್ರಿಂದ ಅವ್ರಿಗೇನು ಕಷ್ಟ ಇದ್ರೂ ಸ್ವಾಮಿ ನೆರವೇರಿಸ್ಕೊಡ್ತಾನೆ. ಇದು ಎಲ್ಲಿರೋ ಸ್ವಾಮಿ? ಇದು ಪರಶುರಾಮ ಸ್ವಾಮಿ ಅಂತ ಮುಳಬಾಗಲ್ ರಸ್ತೆ ಇದೆ. ಮುಳಬಾಗಲ್ ರಸ್ತೆ ಗಾಂಧಿನಗರ ಸೇರುತ್ತೆ. ಆ ಕೋಲಾರದಲ್ಲಿ ಮುಳಬಾಗಲ್ ಅಮಾನಿ ಕೆರೆ ಕಟ್ಟೆ ಮೇಲಿರುವಂಥ ದೇವಸ್ಥಾನ, ಪುರಾತತ್ವ ದೇವಸ್ಥಾನ. ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಯಾರು ಪ್ರತಿಷ್ಠಾಪನೆ ಆತೆ ಬಂದಿಲ್ಲಿ ಶಿಲೆ ಆಗಿದ್ದಾರೆ ಅಂದರೆ ಪರಶುರಾಮ ಸ್ವಾಮಿಯವರು ಕೋಲಾರಮ್ಮ ನಗರ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲೇ ಶಿಲೆ ಆಗಿದ್ದಾರೆ ಸ್ವಾಮಿ. ಇದು ದಕ್ಷಿಣಾಮೂರ್ತಿ ಅಂತ. ಈ ಸ್ವಾಮಿಗೆ ಆರಾಧನೆ ಮಾಡೋದ್ರಿಂದ ಯಾವುದೇ ಒಂದು ದೋಷ ಇರಲಿ, ಕುಜದೋಷ, ಸರ್ಪದೋಷ, ನಾಗದೋಷ, ಯಾವುದೇ ದೋಷ ಇರಲಿ, ಪ್ರತಿ ಗುರುವಾರ ಸ್ವಾಮಿಗೆ ವಿಶೇಷ ಪೂಜೆ ನಡೀತದೆ ಸ್ವಾಮಿಗೆ. ಕಾರ್ತಿಕ ಮಾಸದ ಕೊನೆಯ ಗುರುವಾರ ಎಷ್ಟನೇ ತಾರೀಕು ಬರ್ತದೆ? 13ನೇ ತಾರೀಕು ಸ್ವಾಮಿಗೆ ವಿಶೇಷವಾಗಿ ದಕ್ಷಿಣಾಮೂರ್ತಿಯವರಿಗೆ ಕೊನೆ ಗುರುವಾರ
ಯಾಕೆಂದರೆ ಇಲ್ಲಿ ಸ್ವಾಮಿಗೆ ಕೊನೆ ಗುರುವಾರ ಬರುತ್ತೆ, ಆದ್ದರಿಂದ 13ನೇ ತಾರೀಕು ಸಂಜೆ 5:30ಕ್ಕೆ ವಿಶೇಷ ಪೂಜೆ ಇರುತ್ತೆ ಸ್ವಾಮಿ. ನಮಸ್ತೆ.